ಮೊನ್ನೆ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಒಂದು ಘೋರ ದುರ್ಘಟನೆ ಅದನ್ನು ನೋಡಿದ್ರೆ ನಿಜವಾಗ್ಲೂ ಎಂತನಿಗೂ ಕೂಡ ಭಾಳ ದುಃಖ ಆಕತೆ. ಅಂಥದ್ರಾಗ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ತಮ್ಮ ಹೃದಯಪೂರ್ವಕ ಒಂದು ನುಡಿ ಮಾತುಗಳನ್ನು ಆಡ್ಯಾರ, ಮೆಚ್ಚತಕ್ಕದ್ದು. ಅವರಿಗೆ ನನ್ನ ದೊಡ್ಡ ನಮಸ್ಕಾರ. ಅವರು ಪಾದನ ಸ್ವಲ್ಪ ಜೆರಾಕ್ಸರ ಇಟ್ಕೊಂತಾನೆ ಗೂಗಲ್ನ ಸರ್ಚ್ ಮಾಡಿ ದೊಡ್ಡದೊಂದು ಫ್ರೇಮ್ ಹಾಕ್ಸಿ ಆ ಕುಟುಂಬಗಳಿಗೆ ಇವರು ಯಾವ ರೀತಿ ಸಮಾಧಾನ ಮಾಡ್ಯಾರಂದ್ರೆ ಆ ಕುಟುಂಬಗಳು ತಾವ ಟೆರರಿಸ್ಟ್ ಆಗ್ಬೇಕು, ಆ ರೇಂಜಿಗೆ ಮಾತಾಡ್ತಾರೆ ಅವರು. ಹಾಂ, ತಿರುಗಿ ಅವರ ಟೆರರಿಸ್ಟ್ಗಳು ಆಗ್ಬೇಕು. ಇವ್ರ ಮಾತು ಕೇಳಿಸ್ಕೊಂಡ್ರ ಯುದ್ಧ ಬೇಡ, ಶಾಂತಿ ಬೇಕು, ಭದ್ರತೆ ಬೇಕು, ಸತ್ತವರು ಮತ್ತೆ ಹುಟ್ಟಿ ಬರ್ತಾರ, ಬದುಕಿ ಬರ್ತಾರ. ಹಾಂ, ಹಿಂಗೆ ಮಾತಾಡೋದು ಇವ ಮಾತುಗಳು. ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ನಾಯಕ ಸರಿಯಾದ ರೀತಿಯಾಗ ಕ್ರಮ ತಗೊಳ್ಳೋದು ಬಿಟ್ಟು ಯುದ್ಧ ಬೇಡ, ಶಾಂತಿ ಬೇಕು, ಭದ್ರತೆ ಬೇಕು. ಆಕಿನೆಲ್ಲಿ ತರಬೇಕು? ಶಾಂತಿನೆಲ್ಲಿ ತರಬೇಕು? ಏನು ಪಾಕಿಸ್ತಾನದಾಗ ಅದಳ ತರ್ಬೇಕು ಅಲ್ಲಿಗೋಗಿ? ಆತಲ್ಲಿ ಅದನ್ನು ಭದ್ರತೆ ಎಲ್ಲಿ ಎಲ್ಲಿ ಹುಡುಕ್ಯಾಡಿ ತರ್ಬೇಕು? ಎಲ್ಲಿ ಕಳ್ಕೊಂಡಿರ್ತಾವ ಅಲ್ಲೇ ಹುಡುಕ್ಯಾಡ್ಬೇಕ್ರಿ, ಆವಾಗ ಸಿಗೋದು. ಏನು ಅವಾಗಿನ ಕಾಲನ ಇದು? ಬಲಗಡೆ ಕೆನ್ನಿ ಹೊಡೆದ್ರಿ ಎಡಗಡೆ ಕೆನ್ನಿ ತೋರ್ಸಕ? ಯಾವ ಕಾಲದಾಗದ್ರಿ ನೀವೇನ? ಓದ ಜೀವಗಳಿಗೆ ನೀವು ಹೇಳಿರೋದು ಇದ ಮಾತುಗಳು, ನೀವು ಸಾಂತ್ವನ ಹೇಳಿರೋದು ಅಲ್ರಿ. ಚಡ್ಡ್ಯಾಗ ಹುಚ್ಚಿ ಹೋಯ್ಕೆನ ಮಕ್ಕಳಿಗೂ ರೋಷ ಬರ್ತೈತಿ ಅದನ್ನ ನೆನೆಸ್ಕೊಂಡ್ರ. ಯಾರೋ ಸೂಳೆ ಮಕ್ಕಳು, ಕಲಬೆರಿಗೆ ಹುಟ್ಟಿರ್ತಕ್ಕಂಥ ಸೂಳೆ ಮಕ್ಕಳು ಅವರು ಒಳಗನು ಸುಳಿ ಆ ಗುಂಡಿಟ್ಟು ಬೆತ್ತಲೆ ಮಾಡಿ ತಲೆ ಬುಲ್ಡಿಗೆ ಹೊಡ್ಕಂತ ಅವ್ರು ಹೊಂಟಾರ. ಅದನ್ನು ನೋಡಿ ರೋಚಿಗೆ ದಳದ್ಬಿಟ್ಟು ನೀವು ಶಾಂತಿ ಬೇಕು ಶಾಂತಿ ಬೇಕು ಅಂತ ಎಲ್ಲಿಟ್ರಿ ಆಕಿನ? ಹೋಗಿ ಹುಡುಕ್ಯಾಡ್ಕೊಂಡ್ರೆ ತಗೊಂಬರ್ತಾವೆ. ಯಾವ್ಯಾಕೆ ಹಾಕಿ ಶಾಂತಿ ಅದಲ್ಲ ಶಾಂತಿ ಅಲ್ಲಿ ಪಕ್ಕದಾಗ ಏನು ಮಾತಾಡ್ತೀರಿ? ಶಾಂತಿ ಬೇಕು, ಭದ್ರತೆ ಬೇಕು. ಇನ್ನು ಎಷ್ಟು ಶಾಂತಿ? ನಾವು ಹಿಂಗೆ ಶಾಂತಿ 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 ಅನ್ಕೊಂತ ಶಾಂತಿಯಿಂದ ಸೆರೆಗಿಡ್ಕೊಂಡು ಹೊಡೋಗನ. ಅವ್ರು ಬಂದು ಮುಕುಳಿಯಿಂದ ಬಂದು ತೆಲಿಗೆ ಬಂದೂಕ ಇಟ್ಟು ಹೊಡೆದು ಹೋಗ್ತಾರ ಸಾಲು ಹಿಡ್ಕೊಂಡು. ಅವಾಗ ಇನ್ನೂ ನಾವು ಶಾಂತಿ ಬೇಕು ಅಂತಂದೇಳಿ ಆ ಶಾಂತಿ ಗುಂಗ್ನ್ಯಾಗ ಹೋದ್ರಾತ. ಅವಾಗ ಸಿಗ್ತದೆ ನಮಗೆ ಶಾಂತಿ ರೇ. ಏಟು ಮುಯ್ಯಿಗೆ ಮುಯ್ಯಿ ಅದು ಲೆಕ್ಕ. ಶಾಂತಿ ಹುಡ್ಕ್ಯಂತ ಹೋಗ್ಬೇಕ ನಾವು. ಈಗ ಅವ್ರಿಗೇನು ಉತ್ತರ ಕೊಡ್ತೀರಿ ನೀವು? ಈಗ 28 ಜನ 26 ಜನ ಏನೋ ಸತ್ತಾರಲ್ಲ, ಅವ್ರಿಗೇನು ಉತ್ತರ ಕೊಡ್ತೀರಿ ನೀವು? ಹಾಂ, ನಿಮ್ಮ ಮನೆಗೆ ಆದ್ರೆ ಕೊಡ್ತಿದ್ರಿ ನೀವು? ಹಿಂಗೆ ಹೇಳ್ತಿದ್ರಿ ನೀವು ಶಾಂತಿ ಬೇಕಂತಂದು? ಇರ್ಲಿ ಬಿಡ್ರಿ, ಸತ್ತಾರ ತಗ ಅವ್ರೇನು ತಿರುಗಿ ಬರೋದಲ್ಲ, ಇರಲಿ ನಾವು ಶಾಂತಿಯಿಂದ ಇರೋಣಂತಂದೇಳಿ ನಿಮ್ಮ ಮನೆ ಕುಟುಂಬದವ್ರನ್ನೆಲ್ಲರನ್ನ ಅವರು ಗುಂಡಿಟ್ಕೊಂಡ್ರ ಇದೇ ಮಾತು ಆಡ್ತಿದ್ರಿ ನೀವು. ಹಂಗಾರೆ ಜೈಲ್ನಾಗ ಅದರಲ್ಲ ಪ್ರತಿಯೊಬ್ಬರು. ಈಗ ಎಷ್ಟೋ ಸಾವಿರಾರು ಜನ ಲಕ್ಷಾನು ಗಂಟ್ಲೆ ಜೈಲ್ನಾಗ ಅದರಲ್ಲ, ಅವ್ರನ್ನೆಲ್ಲ ಹೊರ ಬಿಡ್ರಿ. ಏನೋ ಒಂದೊಂದು ಸಲ ತಪ್ಪು ಮಾಡಿರ್ತಾರಪ್ಪ, ಬಿಡ್ರಿ ಹೊರಗ. ಶಾಂತಿ ಕಾಪಾಡೋಣ. ಒಂದೊಂದು ಸಲ ತಪ್ಪು ಮಾಡಿರಲ್ಲ, ಶಾಂತಿ ಕಾಪಾಡೋಣ. ಮತ್ತು ಇನ್ನು ಮುಂದೆ ಹಂಗಾಗ್ದಂಗೆ ಭದ್ರತೆ ಮಾಡ್ಕೊಣ. ಮತ್ತು ಅವ್ರನ್ನೇ ಹಾಕ್ಬೇಕು ಒಳಗಡೆ. ಹಾಂ, ಜೈಲ್ನಾಗ ಯಾಕೆ ಹಾಕಿ ಕೂಳಾಕಿ ನೀರು ಹಾಕಿ ಅವ್ರಿಗೆ ಸ್ಪೆಷಲಿಟಿ ಕೊಟ್ಟು ಯಾಕೆ ಕಾಯ್ಬೇಕು? ಹೊರಗೆ ಬಿಡೋಣಲ್ಲ ಪಾಪ, ಅವರು ಒಂದೊಂದು ಸಲ ಮಾಡಿರಲ್ಲ. ಜೈಲ್ನಾಗಿಟ್ಟು ಕಾಪಾಡೋದು ಯಾಕೆ ಅವ್ರನ್ನ? ಹೊರಗೆ ಬಿಡ್ರಿ ಅಲ್ಲ. ಅವ್ರಿಗೆ ಜೈಲ್ನಾಗ ಕೂಡಿ ಹಾಕೋದು ಏನೈತಿ? ಮತ್ತು ಶಾಂತಿ ನಾವು ಕಾಪಾಡೋಣ. ಅವರು ಹೊರ ಬಿಟ್ಟು ಕಾಪಾಡೋಣ ಶಾಂತಿನ. ಶಾಂತಿಯಿಂದ ನಾವು ನೋಡ್ಕೊಳೋಣ. ಏನು ಮಾತಾಡ್ರಿ ಅಂತಂದೇಳಿ ಸ್ವಲ್ಪ ಯೋಚನೆ ಮಾಡ್ರಿ ಮುಖ್ಯಮಂತ್ರಿಗಳು. ನೀವು ಸತ್ತರ ಮನೆಗಳಿಗೆ ಪಾಪ ಹೋಗಿ ಅವ್ರಿಗೆ ಸಾಂತ್ವನ ಹೇಳ್ರಿ. ಅವ್ರ ಕಣ್ಣೀರು ಒರೆಸೋದ ಪ್ರಯತ್ನ ಮಾಡ್ರಿ ನೀವು. ಯುದ್ಧ ಬೇಡ ಅಂತಂದ್ರೆ ಏನನ್ನ ಅರ್ಥ ಅದು? ಯುದ್ಧನ ಬೇಡ. ಅವ್ರು ಸುಮ್ಮನೆ ಒಳಗೆ ನುಗ್ಗಿ ಬರ್ತಾ ಬಡ್ದು ಹೋಗ್ಲಿ ಅವರು. ಇಲ್ಲಿ ನಾವು ಹಂಗೆ ಸಣ್ಣಗ ಸತ್ಕಂತ ಹೋಗ್ಬಿಡ್ತಾವೆ.
ಭಾರತೀಯರು ಹೇಡಿಗಳು ಕೈಲಾಗದರು, ನಮ್ಮನ್ನ ಮಟ್ಟ ಹಾಕಕ್ಕಾಗಲಿಲ್ಲ, ಅವರೆಂಥ ಶೂರರು ವೀರರು, ಅವರೆಂಥ ಶೆಂಡುಗಳು, ಒಳಗೆ ನುಗ್ಗಿ ಹೊಡೆದು ಬಂದವು, ನಾವು ನಮ್ಮಂಥ ಗಂಡಸರು ಯಾರಿಲ್ಲ ಅಂತಂದು ಮಾತಾಡ್ತಾರೆ ಅವ್ರು. ಅಲ್ಲಿ ತಾವು ಈಗ ಫೇಮಸ್ ಆಗಿಬಿಟ್ಟಿರಿ ನೀವು ಅಲ್ಲಿ ಪಾಕಿಸ್ತಾನದಾಗ, ತಾವು ದೊಡ್ಡ ಫೇಮಸ್ ಆಗಿರಿ ನೀವು ಈಗ. ಅವ್ರಿಗೆ ನೀವು ಸೆಲೆಬ್ರಿಟಿ ಆಗಿಬಿಟ್ರಿ ಈಗ ನೀವು. ಇವೇನು ಆಡಿರಲ್ಲ ಈಗ ಮಾತು, ಯುದ್ಧ ಬೇಡ ಶಾಂತಿ ಬೇಕಾ ಭದ್ರತೆ ಬೇಕಾ ಅಂತಂದು. ಈಗ ಶಾಂತಿ ಭದ್ರತೆ ಎರಡು ಅವ್ರ ಕಡೆಗೆ ಅದಾವು, ಹೋಗ್ರಿ ಹುಡ್ಕೊಂಬರಿ ಹಂಗಾರ, ಕರ್ಕೊಂಬೋಗ್ರಿ ಹಂಗಾರ ನೋಡೋಣ. ಅಮಾಯಕರನ್ನ ಕೊಂದಾರ್ರಿ ಅವರು, ನಿಮಗೆ ಸಿಟ್ಟು ಬರ್ತದಲ್ಲ, ನಿಮಗೆ ರೋಷ ಐತಿಲ್ಲ ನಿಮಗೆ? ಯುದ್ಧ ಬೇಡ ಅಂತಂದ್ರೆ ಏನು ತಪ್ಪು ಮಾಡಿರಿ ಅವರು? ಅಮಾಯಕರವರು ಪ್ರವಾಸಿಗರನ್ನ ಅವರು ಒಳ ನುಗ್ಗಿ ಗುಂಡಿಟ್ಟು ಹೊಡೆದಾರಲ್ಲ, ಅವ್ರ ಪರಿಸ್ಥಿತಿ ಏನಾಗೈತೆ ಅಂತ ಗೊತ್ತಾ ನಿಮಗೆ? ಮೊನ್ನೆ ಮದುವೆ ಆಗಿರೋರು ಹೋಗ್ಯಾರ, ಅವರು ಅವ್ರ ಕಡೆಗೆ ತಿರ್ಕೊಂಡಾರ. ಅವ್ರ ಪರಿಸ್ಥಿತಿ ಏನು? ಶಾಂತಿ ಹುಡುಕ್ಬೇಕಂತ, ಶಾಂತಿನ ಎಲ್ಲಿ ಹುಡುಕ್ಯಂತ ಹೋಗ್ತೀರಿ ನೀವು? ಶಾಂತಿನ ಎಲ್ಲಿ ಮಠ ಶಾಂತಿ ಅನ್ಕೊಂತ ಹೋಗ್ತೀರಿ? ಇದೇನು ಮಹಾತ್ಮ ಗಾಂಧೀಜಿ ಕಾಲ ಅಂತ ತಿಳ್ಕೊಂಡಿರಿ ನೀವು? ಮನೆ ಮುಂದೆ ಚರಂಡೆ ಕಸ ದಬ್ಬಿದ್ರನ್ನ ಸುಧಾರಿಸ್ಕೊಳೋದಲ್ಲ, ಜೀವ ಕಳೆದಾರ ಅವರು. ಅರಿವೈತೆ ನಿಮಗೆ? ಮನೆ ಮುಂದೆ ಕೋಳಿ ಬಂದ್ರೆ ಸುಧಾರಿಸ್ಕೊಳೋದಲ್ರಿ, ಅಂಥದ್ದು ಜೀವ ಕಳೆದಾರ ಅವರು. ನಿಮಗೆ ಸ್ವಲ್ಪ ರೋಷ ಆಕ್ರೋಶ ಅನ್ನೋದು ಐತೆ ನಿಮಗೆ? ಭಾರತದಾಗಿರ್ತಕ್ಕಂಥ ಪ್ರತಿಯೊಬ್ಬ ಯೋಧನೋ ಗಂಡು ಮಗ, ತಿಳ್ಕೊಳ್ರಿ ಅದನ್ನ. ರೋಷ ಆಕ್ರೋಶ ಎಲ್ಲವನಿಗಿರ್ತತಿ. ಅದನ್ನ ನೀವು ಈ ಥರ ಮುರಿಯಕ್ಕೆ ಟ್ರೈ ಮಾಡಬೇಡ್ರಿ. ನೀವು ಸ್ವಲ್ಪ ಯೋಚನೆ ಮಾಡ್ರಿ, ಮಾತಾಡ್ರಿ ನೀವು ಮಾತಾಡಕ್ರ.